ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರ ಜಮೀನಿನ ಜಂಟಿ ಸಮೀಕ್ಷೆ ಕಾರ್ಯ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಮುಕ್ತಾಯಗೊಂಡಿದ್ದು, ದಾಖಲೆಗಳ ವಿಚಾರವಾಗಿ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ನಡುವೆ ಭಿನ್ನರಾಗ ಇರುವುದು ಮೇಲ್ನೋಟಕ್ಕೆ ಬಹಿರಂಗವಾಗಿದೆ. ಸತತ 2 ದಿನ ಜಿಲ್ಲಾಧಿಕಾರಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಡಿಡಿಎಲ್ಆರ್ ಒಳಗೊಂಡ ತಂಡ ನಡೆಸಿದ ಜಂಟಿ ಸರ್ವೆ ಸಂಬಂಧ ವರದಿ ಅಂತಿಮಗೊಳಿಸಲು ಕಚೇರಿ ಕೆಲಸ ಬಾಕಿ ಇದ್ದು, 3 ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ. ಸರ್ಕಾರವು ಜನವರಿ 30ರೊಳಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸಬೇಕಿದೆ. ಈ 2 ಸರ್ವೆ ನಂಬರ್ಗಳಲ್ಲಿ ಒತ್ತುವರಿಯಾಗಿದೆ ಎಂದು ಡಿಸಿಎಫ್ ಸರೀನಾ ಸಿಕ್ಕಲಿಗಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಿನ್ನೆಯಿಂದನೂ ಅಥವಾ ಮೊದಲಿಂದನೂ 2 ಇಶ್ಯೂ ಮಾತ್ರ ಇಲ್ಲಿ ಎದ್ದು ಕೇಳ್ತಾ ಇರೋದು. ಒಂದು ಏನು ಅಂತಂದರೆ, ನಾವು ಯೂಸ್ ಮಾಡ್ತಾ ಇರೋ ಚೈನ್ ಬಗ್ಗೆ, ಅದ್ರ ಬಗ್ಗೆ ಗೊಂದಲ ಇರೋದು. ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ ಇರೋದು. ಸೊ ಎರಡನ್ನೂ ನಾನು ಕ್ಲಾರಿಫೈ ಮಾಡಿದ್ರೆ ಉಳಿದಿದ್ದೆಲ್ಲ ಡಿ ಸಿ ಸರ್ ಹೇಳಿದ್ದಾರೆ. ಸೊ ಫಸ್ಟು ಗುಂಟರ್ಸ್ ಚೈನ್. ಸೊ ಗುಂಟರ್ಸ್ ಚೈನ್ ಆಲ್ ಓವರ್ ಇಂಡಿಯಾ, ನಾಟ್ ಓನ್ಲಿ ಇನ್ ಕರ್ನಾಟಕ, ಬರೀ ಕರ್ನಾಟಕದಲ್ಲ, ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟರ್ಸ್ ಚೈನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವ ಚೈನ್ ಯೂಸ್ ಮಾಡಿದ್ರೂ ಅಳತೆ ಎಷ್ಟಿರಬೇಕು ಅಷ್ಟು ಇದ್ದೇ ಇರುತ್ತೆ. ಸೊ ಅದರಲ್ಲಿ ತಕರಾರು ಎತ್ತೋದಂಥದ್ದು ಮಾತೇ ಇಲ್ಲ. ಸೊ ಈ ತಕರಾರು ಮೊದಲು 2010ರಲ್ಲಿ 2013ರಲ್ಲಿ ಎತ್ತಿದ್ರು ಈ ವಿಷಯವನ್ನು. ಸೊ ಈ ವಿಷಯ ಬಗ್ಗೆ ಕ್ಲಾರಿಫಿಕೇಷನ್ ಗೌರ್ಮೆಂಟ್ ಕೊಟ್ಟಿದೆ, ಯಾವ ರೀತಿ ನಾವು ಚೈನ್ಸ್ನ ಯೂಸ್ ಮಾಡಬೇಕು. ಈ ಗುಂಟರ್ಸ್ ಚೈನಲ್ಲೇ ನೀವು ಸರ್ವೆಯನ್ನು ಮಾಡ್ತಕ್ಕದ್ದು, ಅದರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟು ಈ ಭೂ ದಾಖಲೆ ಸೆಕ್ರೆಟ್ರಿಗೂ ಬರೆದಿದ್ದಾರೆ. ಸೊ ಅವರು ರೆವೆನ್ಯೂ ಅವ್ರಿಗೂ ಬರೆದಿದ್ದಾರೆ. ಸೊ ಗುಂಟರ್ಸ್ ಚೈನಲ್ಲಿ ಯಾವುದೇ ಅಳತೆ ಮಾಡಿದ್ರೂ ಎಲ್ಲೂ ತಪ್ಪಾಗೋದಿಲ್ಲ. ದಟ್ ಈಸ್ ದ ಒನ್ ಕ್ಲಾರಿಫಿಕೇಶನ್ ಹೇಳೋಕ್ಕಾಗೋದು. ಕೋಆರ್ಡಿನೇಟ್ಸ್ ನೋಡಿ ಅಲ್ಲ, ಅದೆಲ್ಲ ನಾನು ಕೋಆರ್ಡಿನೇಟ್ಸ್ ಅದೆಲ್ಲ ಬರುತ್ತೆ ಇನ್ನೊಂದು 2-3 ದಿನದಲ್ಲಿ. ಅವಾಗ ನನಗೆ ಅದ್ರ ಬಗ್ಗೆ ಸ್ಪಷ್ಟತೆ ನಾನು ಕೊಡ್ತೀನಿ. ಮೇಡಮ್ ಕೆಲವೊಂದು ವಿಚಾರದಲ್ಲಿ ನಿಮ್ಮದು ಆಕ್ಷೇಪ ಇತ್ತು, ನಿನ್ನೆ ನಾವು ಗಮನಿಸ್ತಾ ನಮ್ಮದೇನು ಆಕ್ಷೇಪಣೆ ಇರಲಿಲ್ಲ, ಏನೂ ಇರಲಿಲ್ಲ, ಆಕ್ಷೇಪಣೆ ಅಂತೂ ಏನೂ ಇರಲಿಲ್ಲ. ನನಗೆ ಸರ್ವೆ ಕರೆಕ್ಟಾಗಿ ಮಾಡಿದ್ದಾರೆ ಮೇಡಮ್. ನಿನ್ನೆ ಒಂದು ರಮೇಶ್ ಕುಮಾರ್ ಅವರು 944 ಅವಾಗಲೇ ಆಗೋಗಿದೆ. ಮತ್ತೆ ಅದನ್ನೇ ಮಾಡೋದು ದುರಸ್ತಿ ಆಗಿಲ್ಲ ಅಂತ ಹೇಳಿ, ದುರಸ್ತಿ ಆಗಿಲ್ಲ. ಕೆಲವೊಂದು ಕಡೆ ಏನಾಗುತ್ತೆ, ಅದು ಮ್ಯೂಟೇಷನ್ನು ಆಗಬೇಕು. ಅದು ಯಾವಾಗ ಫಾರೆಸ್ಟ್ ಅಂತ ಆದ ತಕ್ಷಣವೇ ಅದನ್ನು ಮ್ಯೂಟೇಷನ್ ಮಾಡಿಕೊಡ್ಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್. ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಇವೆಲ್ಲ ದಾಖಲಾತಿಗಳನ್ನ ಮಾಡಬೇಕು. ಬರೀ ಅರಣ್ಯ ಇಲಾಖೆಗೆ ಮಾತ್ರ ಅದನ್ನು ಸೀಮಿತ ಅಂತ ಹೇಳಕ್ಕೆ ಬರಲ್ಲ. ಆಮೇಲೆ ಇದು ಅಷ್ಟೇ, ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಅಂತ ಏನು ಹೇಳ್ತಾ ಇದ್ದೀರಾ, ಕಸ್ಟೋಡಿಯನ್ ರೆವೆನ್ಯೂ ಡಿಪಾರ್ಟ್ಮೆಂಟೇ. ಅದು ಯಾವಾಗಲೂ ನಮ್ಮ ಹತ್ರನೇ ಇರಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಇಲ್ಲ ಅಂತಂದರೆ ಒಂದು ಕಾಪಿ ಅವ್ರ ಹತ್ರನೂ ಇರಬೇಕು. ಸೊ ಆ ಥರ ಇಟ್ ಈಸ್ ಲೈಕ್ ದಟ್. ಇಬ್ಬರೂ ಕಸ್ಟೋಡಿಯನ್ ಫಾರ್ ದ ಗೌರ್ಮೆಂಟ್ ಲ್ಯಾಂಡ್ಸ್. ಅದನ್ನ ಸಂಬಂಧಿಸಿದ ಪ್ರದೇಶ ಇವತ್ತಿನವರೆಗೂ ಸರ್ಕಾರಿ ಗೋಮಾಳ ಎಂದೇ ದಾಖಲಾಗಿದೆ. ಒತ್ತುವರಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಈ ಕ್ಷಣಕ್ಕೆ ಹೇಳಲು ಬರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ತಿಳಿಸಿದ್ದಾರೆ. ನಮ್ಮ ಪ್ರಕಾರ ಒತ್ತುವರಿ ಆಗಿದೆ. ಜಿಲ್ಲಾಧಿಕಾರಿ ಹಾಗೂ ಡಿಡಿಎಲ್ಆರ್ ನೀಡುವ ಮಾಹಿತಿ ತೃಪ್ತಿ ತರಲಿಲ್ಲವೆಂದರೆ ಜಂಟಿ ಸರ್ವೆ ವರದಿಗೆ ನಾನು ಸಹಿ ಮಾಡುವುದಿಲ್ಲ. ಸರ್ಕಾರಕ್ಕೆ ಸಲ್ಲಿಸುವ ಮುನ್ನ ಜಂಟಿಯಾಗಿ ಸಹಿ ಮಾಡಬೇಕು, ಇಲ್ಲದಿದ್ದರೆ ಮತ್ತೊಮ್ಮೆ ಜಂಟಿ ಸರ್ವೆ ನಡೆಯಲಿ ಎಂದು ಡಿಸಿಎಫ್ ಹೇಳಿರುವುದು ಕುತೂಹಲ ಮೂಡಿಸಿದೆ. ಇನ್ನು ಜಿಲ್ಲಾಧಿಕಾರಿ, ಡಿಸಿಎಫ್ ಹಾಗೂ ಡಿಡಿಎಲ್ಆರ್ ಮೂವರು ಸಹಿ ಹಾಕಿದ್ರೆ ಮಾತ್ರ ವರದಿಗೆ ಮಾನ್ಯತೆ ಸಿಗುತ್ತೆ. ಈ ಪ್ರದೇಶದಲ್ಲಿ ಮಾಜಿ ಸಚಿವ ಕೆಆರ್ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪವಿದ್ದು, ಹೈಕೋರ್ಟ್ ಸೂಚನೆ ಮೇರೆಗೆ ಅವರ ಉಪಸ್ಥಿತಿಯಲ್ಲೇ ಜಂಟಿ ಸಮೀಕ್ಷೆ ನಡೆದಿದೆ. ಸರ್ವೆಗೆ ಅವರು ಸಹಕರಿಸಿದ್ದಾರೆ. ನಾನು ಜಮೀನಿನ ಖರೀದಿದಾರ, ಒತ್ತುವರಿದಾರ ಅಲ್ಲ. ಜಂಟಿ ಸರ್ವೆ ನಡೆಸುವಂತೆ ನಾನು ಹಿಂದೆ ಕೋರಿದ್ದೆ. ಸರ್ಕಾರಿ ದಾಖಲೆಗಳಲ್ಲಿ ಗೋಮಾಳ ಎಂದಿದೆ ಎಂದು ರಮೇಶ್ ಕುಮಾರ್ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅವರು ಅರಣ್ಯ ಇಲಾಖೆಯ ಸರ್ವೆ ವಿಧಾನಕ್ಕೆ ತಕರಾರು ತೆಗೆದಿದ್ದಾರೆ. 1937ರ ಸರ್ಕಾರಿ ನೋಟಿಫಿಕೇಶನ್ ಹಾಗೂ 1944ರ ಗೆಜೆಟ್ ಬಿಟ್ಟು ಅರಣ್ಯ ಇಲಾಖೆ ಬೇರೆ ಯಾವುದೇ ದಾಖಲೆ ಕೊಟ್ಟಿಲ್ಲ. ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ದಾಖಲೆ ನೀಡಿಲ್ಲ ಎಂಬುದಾಗಿ ಜಿಲ್ಲಾಧಿಕಾರಿ ಹೇಳಿದ್ದು, ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಮ್ಯಾಪ್ನ ಅಗತ್ಯವಿಲ್ಲ. ಅಗತ್ಯ ಬಿದ್ದರೆ ಸೃಷ್ಟಿಸಿ ಕೊಡುತ್ತೇವೆ ಎಂದು ಡಿಸಿಎಫ್ ವಾದಿಸಿದರು. ಪ್ರಕಾರ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿಯ ಹೊಸಹುಡ್ಯ ಈ ಒಂದು ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರ ಅರಣ್ಯ ಮತ್ತು ನಮ್ಮ ಕಂದಾಯ ಗ್ರಾಮದ ಗಡಿಯನ್ನು ಜಂಟಿ ಸಮೀಕ್ಷೆ ಮತ್ತು ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದು ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಂದರೆ 15ನೇ ತಾರೀಕು
ಈಗಾಗಲೇ ನಾವು ದಿನಾಂಕವನ್ನು ಫಿಕ್ಸ್ ಮಾಡಿ ಫಿರ್ಯಾದುದಾರರಿಗೂ ನೋಟಿಸನ್ನು ಕೊಟ್ಟು ನಿನ್ನೆಯಿಂದ ನಾವು ಇಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ DF ಅವರು ಇಲ್ಲೇ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಪೂರ್ಣ ಸಿಬ್ಬಂದಿ ಹಾಗೂ DDLR ಅವರು ಅವರ ಸರ್ವೆ ಸಿಬ್ಬಂದಿ ಇಷ್ಟೂ ಜನರು ಕೂಡ ನಿನ್ನೆ ಇಡೀ ದಿನ ನಾವು ಈ ಎರಡೂ ಸರ್ವೆ ನಂಬರ್ಗಳನ್ನು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೆವು. ನಿನ್ನೆಲಿ ಬೆಳಿಗ್ಗೆ 9 ಗಂಟೆಗೆ ಶುರುವಾದಂಥ ಈ ಒಂದು ಸರ್ವೆ ಕಾರ್ಯ ನಾವು ಪ್ರಾರಂಭದಲ್ಲಿ ಏನು ಮಾಡೋದು ಅಂತ ಹೇಳಿದೆ, ನಿನ್ನೆ ನಾನು ಹೇಳಿದ್ದೀನಿ, ಸರ್ವೆ ನಂಬರ್ 1 ಮತ್ತು 2ರ ಹೊರಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ಕಂದಾಯ ಗ್ರಾಮದ ಗಡಿಗಳನ್ನು ಗುರುತು ಮಾಡಲಾಯಿತು. ಯಂತ್ರವನ್ನು ಬಳಸಿ ನಾವು ಆ ಸರ್ವೆಯನ್ನು ಮಾಡಿದ್ದೇವೆ. ಆ ರೋವರ್ ಯಂತ್ರವನ್ನು ಬಳಸಿದಾಗ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ನಲ್ಲಿ ನಾವು ಹೋಗ್ತೀವಿ ಆ ಪಾಯಿಂಟ್ಸನ್ನ ಕೋಆರ್ಡಿನೇಟ್ಸ್ ಕೂಡ ಅದರಲ್ಲಿ ನಾವು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದಮೇಲೆ ನಾವು ಬಂದು ಕಂಪ್ಯೂಟರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೂಪರ್ ಇಂಪೋಸ್ ಮಾಡಿದ್ದೀವಿ. ನಿನ್ನೆ ಪೂರ್ಣ ಕೆಲಸ ಆಗದೇ ಇದ್ದರಿಂದ ಇವತ್ತು ಆ ಕೆಲಸವನ್ನು ಮುಂದುವರಿಸಿದ್ದೀವಿ. ಇವತ್ತು ಕೂಡ ಬೆಳಿಗ್ಗೆ 7-8 ಗಂಟೆಯಿಂದಲೇ ನಾವು ಸರ್ವೆ ಕಾರ್ಯವನ್ನು ಮಾಡಿ ವಿಶೇಷವಾಗಿ ಅರಣ್ಯ ಇಲಾಖೆಯ ಗಡಿ ಏನಿದೆ ಆ ಗಡಿ ಭಾಗವನ್ನು ಸಂಪೂರ್ಣವಾಗಿ ನಾವು ಗುರುತಿಸೋ ಕೆಲಸವನ್ನು ನಾವು ಮಾಡಿದ್ದೇವೆ, ನಮ್ಮ ಇಡೀ ಎರಡೂ ತಂಡ. ಮತ್ತು ಈ ಒಂದು ಗಡಿಯನ್ನು ಗುರುತಿಸುವ ಕೆಲಸವನ್ನು ಜಂಟಿಯಾಗಿ, ಅಂದರೆ ನಾವೇನು ಒಟ್ಟು 4 ಟೀಮನ್ನು ನಮ್ಮ ಈ ಒಂದು ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯಿಂದ ನಾವು ಮಾಡಿದ್ದು, ಆ ಪ್ರತಿಯೊಂದು ತಂಡದ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಆ ಸರ್ವೇಯರ್ಸು ಕೂಡ ಸೇರಿಕೊಂಡು ನಮ್ಮ ಸಮಕ್ಷಮದಲ್ಲಿ ಮತ್ತು ಪೆಟಿಷನರ ಸಮಕ್ಷಮದಲ್ಲಿ ಇಷ್ಟು ಕಾರ್ಯವು ಕೂಡ ನಡೆದು ಈಗ ಸಂಜೆ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿದೆ. ಗಡಿಯನ್ನು ಗುರುತಿಸಿದ ನಂತರ ಅಲ್ಲಿ ಬರ್ತಕ್ಕಂಥ ಎಲ್ಲ ಲ್ಯಾಂಡ್ ಪಾರ್ಸಲ್ಸ್ಗಳು, ಅಂದರೆ ಆ ಸರ್ವೆ ನಂಬರ್ಲಿ ಬರ್ತಕ್ಕಂಥ ಆ ಜಮೀನಿನ ಪಾರ್ಸಲ್ಸ್ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ. ಬಟ್ ಈ ಸಾರಿ ಮಾಡುವಾಗ ಒಂದು ಯಾವ ರೀತಿ ವಿಶೇಷ ಏನಪ್ಪ ಅಂತಂದರೆ, ರೋವರ್ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರ ಜೊತೆಯಲ್ಲಿ ಚೈನನ್ನು ಕೂಡ ಬಳಸಿ ಏಕಕಾಲದಲ್ಲಿಯೇ ನಾವು ಅದನ್ನು ಮೆಷರ್ ಮಾಡೋ ಕೆಲಸವನ್ನು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ನಮಗೆ 2 ದಿನ ಹಿಡಿದಿರೋದು. ಈ ಚೈನ್ ವಿಚಾರ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ 2 ರೀತಿಯಾದಂಥ ಒಂದು ಚೈನಿನ ಒಂದು ಅಳತೆಯಲ್ಲಿ ಒಂದು ಗೊಂದಲ ಅಥವಾ ವ್ಯತ್ಯಾಸ ಇದೆ. ಆ ಕಾರಣಕ್ಕಾಗಿ ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅವರು ಮೆಷರ್ ಮಾಡಬೇಕಾದ್ರೆ ಈ ಗಂಟರ್ ಚೈನ್ ಅನ್ನತಕ್ಕಂಥ ಮಾಪನ, ಅದರಲ್ಲಿ ಒಂದು ಚೈನ್ ಅಂತಂದರೆ 100 ಲಿಂಕ್ಸ್ ಬರುತ್ತೆ, ಅದು 66 ಅಡಿ ಉದ್ದ ಬರುತ್ತೆ. ಆದರೆ ರೆವಿನ್ಯೂ ಅಂದರೆ ಕಂದಾಯ ಇಲಾಖೆಯಲ್ಲಿ ಅನುಸರಿಸುತ್ತಿರುವ ವಿಧಾನ ಏನಪ್ಪ ಅಂತಂದರೆ, ಒಂದು ಚೈನ್ ಅಂತ ಹೇಳಿದರೆ ಅದರಲ್ಲಿ ಒಟ್ಟು 50 ಲಿಂಕ್ಸ್ ಇರುತ್ತೆ, 33 ಅಡಿ ಬರುತ್ತೆ. ಅಂದರೆ ಇದು ಅದು ಡಬಲ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಎರಡನ್ನೂ ಬಳಸಿಕೊಂಡು, ಈ ಕಡೆ ರೋವರ್ ಯಂತ್ರ ಮತ್ತು 2 ಚೈನ್ಗಳನ್ನು ಬಳಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಏಕಕಾಲದಲ್ಲಿಯೇ ಅದನ್ನು ಮೆಷರ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮಾಡೋಕ್ಕೆ ಸಾಧ್ಯ, ಆದರೆ ಟೇಬಲ್ ವರ್ಕ್ ಮಾಡಿದಾಗ ನಮ್ಗೆ ಅಲ್ಲೊಂದಷ್ಟು ಬೇರೆ ರೀತಿ, ಅಂದರೆ ಅವರು ಏನೇನೋ ಮಾಹಿತಿಗಳು ಫಿಸಿಕಲ್ ಆಗಿ ಏನು ಡಿಫರೆನ್ಸಸ್ ಬಂದಿಲ್ಲ ಅಂತ ಅನ್ಸುತ್ತೆ ಅಲ್ಲ. ಈಗ ನನಗೆ ಗೊತ್ತಿರೋಂಗೆ ನನ್ನ ಗಮನಕ್ಕೆ ಬಂದಂಗೆ ಏನೂ ಕಾಣಿಸ್ತಾ ಇಲ್ಲ. ನಾನು ಇರುವಾಗ ಒಂದು ಕೇಳಿದ್ದು ಇದೊಂದೇ, ಏನಂದರೆ ಅಟ್ಲೀಸ್ಟ್ ನಾನು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಕೆಲಸ ಮಾಡಿದ್ದೀನಿ. ಫಾರೆಸ್ಟ್ ಸೆಟ್ಲ್ಮೆಂಟ್ ಅಂದರೆ ಏನಂದರೆ ಅಲ್ಲಿರ್ತಕ್ಕಂಥವ್ರದ್ದು ಕ್ಲೇಮ್ಸ್ಗಳನ್ನ ಎನ್ಕ್ವೈರಿ ಮಾಡಿ ಆನಂತರ ಒಂದು ನೋಟಿಫಿಕೇಷನ್ ಹೊರಡಿಸ್ತಾರೆ. ಇದು ಇರ್ತಕ್ಕಂಥ ಪದ್ಧತಿ. ಇದು 1937 ಹಿಂದೆ ಆಗಿರೋದು. ಸಾಮಾನ್ಯವಾಗಿ ಅದು ಇರುತ್ತೆ. ನನಗೆ ಅವರು ಇನ್ನೊಂದು ಯಾವುದೋ ಒಂದು ಇದನ್ನು ಕೂಡ ಕೊಟ್ಟರು. 1945ನಲ್ಲಿ ಅದು ಇಡೀ ಜನಗಲಗುಂಟೆ ಏನು ಫಾರೆಸ್ಟ್ ಬ್ಲಾಕ್ ಇದೆ ಅದರದ್ದು ಕೊಟ್ಟಿದ್ದಾರೆ. ಆದರೆ ಇಟ್ ಈಸ್ ನಾಟ್ ಎ ರಿಪೋರ್ಟ್ ಆಫ್ ದಿ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್. ಸರ್, ಈಗ ಗೊತ್ತಿರುವಂಗೆ ನಮ್ಮದು ರೋವರ್ ಅಂತೂ ಆಲ್ಮೋಸ್ಟ್ ಅಕ್ಯುರೇಸಿ 0.2 ಸೆಂಟಿಮೀಟರ್, ಜಸ್ಟ್ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಬರೋದು. ಚೈನ್ ನೀವೇ ಗಮನಿಸಿದ್ರಿ, ಎಳಿಬೇಕಾದ್ರೆ ಅಲ್ಲೇನಾದ್ರು ಗುಡ್ಡ ಇದ್ದರೆ, ಹಳ್ಳ ಇದ್ದರೆ ಅಥವಾ ಕುರ್ಚಿಲುಗಳಿದ್ದರೆ ನಿಮ್ಮದು ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ. ಆದರೆ ಇಲ್ಲಿ ಆ ರೀತಿ ವ್ಯತ್ಯಾಸ ಬರೋದಿಲ್ಲ. ನಮಗೆ ಅಕ್ಯುರಸಿ ಬಗ್ಗೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ರೋವರ್ ನಾವು ಮಾಡಿರೋದ್ರಿಂದ ಅಲ್ಲಿ ಪಾಯಿಂಟ್ ಗುರುತಾಗ್ಬಿಟ್ಟಿದೆ. ನಿಮ್ಮದು ಏನು ರೀಡಿಂಗ್ಸ್ ಗುರುತಾಗಿರೋದ್ರಿಂದ ನೀವು ಚೈನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಮ್ಯಾಚ್ ಆಗಲೇಬೇಕಲ್ಲ ನೀವು. ಆಮೇಲೆ ಚೈನಲ್ಲಿ ಇಬ್ಬರಿಗೂ ಸಮಸ್ಯೆ ಆಗೋದು ಬೇಡ ಅಂತೇಳಿ ಎರಡೂ ನಾನು ಮಾಡಿಸಿಬಿಟ್ಟೆ.
ಈಗ ಇವ್ರದ್ದು ಅವರ ಆಕ್ಷೇಪಣೆ, ಅದು ಅವರ ಆಕ್ಷೇಪಣೆ ಅವರು ಮಾಡಿದ್ದಾರೆ, ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಬಟ್ ನಾವು ನಿಯಮ ಪ್ರಕಾರ, ಕಾನೂನು ಪ್ರಕಾರ ಕಂದಾಯ ಇಲಾಖೆಯಲ್ಲಿ ಇದುವರೆಗೆ ಇಷ್ಟು ವರ್ಷದಿಂದ ನಾವು ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀವೋ ಅದನ್ನೇ ಮಾಡ್ಕೊಬಂದಿದ್ದೀವಿ. ಪ್ಲಸ್ ಇವ್ರು ಹೇಳ್ದಂಗೆ ಅದನ್ನು ಸೇರಿಸಿ ನಾವು ಗಂಟರ್ ಚೈನಲ್ಲೂ ಕೂಡ ಮಾಡಿದ್ದೀವಿ. ನಮಗೆ ನಾನು ಡಿ ಡಿ ಎಲ್ ಆರ್ ಅವರಿಗೆ ಹೇಳಿದ್ದೇನೆ, ಅವರು ನಮಗೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕು, ಒಂದು ತಾಂತ್ರಿಕವಾದ ವರದಿ ಮತ್ತು ನನಗೆ ಮ್ಯಾಪ್ ಮಾಡಿ ಕೊಡಬೇಕು. ಈಗ ಏನು ಗಡಿ ಗುರುತಿಸಿದಾರೋ ಆ ಗಡಿ ಮ್ಯಾಪ್ ಮಾಡಿ ಮತ್ತು ಆ ವರದಿಯ ಸಹಿತ ಮತ್ತು ಹೈಕೋರ್ಟ್ ನಿರ್ದೇಶನದಲ್ಲಿ ನಾನೀಗೇನು ಮಾತಾಡೋದು ಒಂದು ಭಾಗ ನಿರ್ದೇಶನದ್ದು, ಇನ್ನೊಂದು ಭಾಗದಲ್ಲಿ ಪೆಟಿಷನರ್ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನು ಯಾವ ಭಾಗದಲ್ಲಿ ಬರ್ತದೆ ಅಂತಲೂ ಕೂಡ ಕೇಳಿದ್ದಾರೆ. ಅದನ್ನು ಇವರು ನಮಗೆ ಸೂಪರ್ ಇಂಪೋಸ್ ಮಾಡಿ ಮ್ಯಾಪ್ ಮಾಡಿ ನಮಗೆ ಕೊಡಬೇಕು. ಪ್ರಾಯಶಃ ಅವರು ನನಗೆ ಶನಿವಾರನ 2-3 ದಿನ ಟೈಮ್ ಬೇಕು ಸರ್. ಯಾಕೆಂದರೆ ಎಲ್ಲ ಇಲ್ಲಿ ಏನು ಕೋಆರ್ಡಿನೇಟ್ಸು ಮತ್ತು ರೀಡಿಂಗ್ಸ್ ತಗೊಂಡಿದ್ದಾರೆ ಅದು ಟೇಬಲ್ನಲ್ಲಿ ಕೂತ್ಕೊಂಡು ಅವರು ವರ್ಕ್ ಮಾಡಿ ನನಗೆ ರಿಪೋರ್ಟ್ನ ಕೊಡಬೇಕು. ಅವರು ರಿಪೋರ್ಟ್ ಕೊಟ್ಟ ನಂತರದಲ್ಲಿ ನಾವು ಸರ್ಕಾರಕ್ಕೆ ಒಂದು ಸವಿವರವಾದಂಥ ಈ ಜಂಟಿ ಸಮೀಕ್ಷೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ನಾವು ಸಲ್ಲಿಸ್ತೇವೆ. ಅದು 30ನೇ ತಾರೀಕು ಒಳಗಡೆ ಸಲ್ಲಿಸಬೇಕು ಅಂತ ಗಡುವು ಕೂಡ ನ್ಯಾಯಾಲಯ ಕೊಟ್ಟಿದೆ. ಅಷ್ಟರೊಳಗೆ ನಾವು ವರದಿಯನ್ನು ಸಲ್ಲಿಸ್ತೇವೆ. ಟೀಮ್ ಅಂದರೆ ಒಂದು 20-24 ಜನ ಇದ್ದರು, ಅಧಿಕಾರಿಗಳು ಹೊರತುಪಡಿಸಿ ಸರ್ವೇಯರ್ಸು ಅವರೆಲ್ಲ. ಅದಲ್ಲದೆ ಬಾಂಧ್ ಜವಾನ್ಗಳಿರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ. ಹಾಗೆ ನಮ್ಮ ವರ್ಕ್ ಪ್ಲ್ಯಾನಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಕೂಡ ಸುಮಾರು 12 ಜನ ಅವರು ಸರ್ವೇಯರ್ಸ್ಗಳು ಮತ್ತು ಬೇರೆ ಸಹಾಯಕ ಸಿಬ್ಬಂದಿ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಸರ್ವೆ ಕಾರ್ಯ ಸಮರ್ಪಕವಾಗಿ ಪೂರ್ಣವಾಗಿದೆ. ಸರ್, ಸರ್ವೆ ಗಡಿ ಅವರು ಈಗೇನು ಪೊಸಿಷನಲ್ಲಿದ್ದಾರೆ ಆ ಜಮೀನು ಒಳಗಡೆ ಹೋಗಿದ್ರು ಮಾರ್ಕ್ ಹೇಳಬೇಕು ನಮಗೆ. ಈಗ ಏನು ನಾವು ರೀಡಿಂಗ್ಸ್ ತೊಗೊಂಡಿದ್ದೀವಿ ಆ ರೀಡಿಂಗ್ಸ್ ಇಟ್ಕೊಂಡು ನಾವು ಈಗ ಗುರುತಿದ್ದೀವಿ, ಆ ಡಿಸ್ಕ್ರಿಪ್ಷನ್ ಪ್ರಕಾರ ಗುರುತಿಸಿದ್ದೀವಿ. ಇಲ್ಲಿ ನಮಗೆ ಒಂದು ತೊಡಕು ಏನು ಆಗಿದ್ದು ಅಂತಂದರೆ 1937ರ ಸರ್ಕಾರಿ ನೋಟಿಫಿಕೇಷನ್ ಮತ್ತು 1944ರ ಗೆಜೆಟ್, ಇವೆರಡು ಬಿಟ್ಟು ನಮಗೆ ಅರಣ್ಯ ಇಲಾಖೆಯವರು ಬೇರೆ ಯಾವುದೇ ರೀತಿಯಾದಂಥ ದಾಖಲೆ ಕೊಟ್ಟಿಲ್ಲ. ನಾನು ನಿನ್ನೆ ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಹತ್ರ ಇದು ಒಂದು ಸರ್ವೆ ಸೆಟ್ಲ್ಮೆಂಟ್ ಅಂತ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ. ಯಾವುದೇ ಒಂದು ಅರಣ್ಯ ಇಲಾಖೆಯನ್ನು, ಅರಣ್ಯ ಜಾಗವನ್ನು ನೋಟಿಫಿಕೇಷನ್ ಮಾಡೋಕ್ಕಿಂತ ಮುಂಚೆ ಸೆಕ್ಷನ್ 4 ಅಂತ ಮಾಡಿ, ಸೆಕ್ಷನ್ 17 ಅಂತ ಮಾಡಿ, ಅದಕ್ಕೆ ಒಂದು ಸರ್ವೆ ಸೆಟ್ಲ್ಮೆಂಟ್ ಅಂತ ಮಾಡಿ, ಆ ಸರ್ವೆ ಸೆಟ್ಲ್ಮೆಂಟಲ್ಲಿ ಒಂದು ಮ್ಯಾಪ್ ಅಂತ ಮಾಡ್ತಾರೆ. ಆ ಸರ್ವೆ ಸೆಟ್ಲ್ಮೆಂಟ್ ಮ್ಯಾಪ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ಎಷ್ಟು ಅಡಿಗೆ ಅಂದರೆ ಎಷ್ಟು ಇಂಚಿಗೆ ಎಷ್ಟು ಉದ್ದ ಬರುತ್ತೆ ಮೈಲಿ ಅನ್ನೋದನ್ನ ಸ್ಪಷ್ಟಪಡಿಸಿರ್ತಾರೆ. ಅಂದರೆ ಮಾಪನ ನಾನು ಹೇಳ್ತಾ ಇದ್ದೀನಿ, ಅಳತೆ ಮಾಡುವ ಮಾಪನ ಮಾಡಬೇಕಾಯ್ತು. ಏಕೆಂದರೆ ಈ ಗಂಟರ್ ಅವರ ಒಂದು ವಿಧಾನದ ಪ್ರಕಾರ ನಾನು ಆಗಲೇ ಹೇಳಿದೆ, ಬಟ್ ನಾವು ಅದನ್ನು ಅನುಸರಿಸ್ತಾ ಇಲ್ಲ. ಹಾಗಾಗಿ ಎರಡನ್ನೂ ಮಾಡಿದ್ದೇವೆ. ಇವೆರಡದಕ್ಕಿಂತ ಹೆಚ್ಚಾಗಿ ತಾವೆಲ್ಲರೂ ಗಮನಿಸಿದ್ದೀರಿ, ರೋವರ್ ಯಂತ್ರದಿಂದ ಕೂಡ ನಾವು ಏನು ಪಾಯಿಂಟ್ಸ್ಗಳಿಗೆ ಗುರುತು ಮಾಡಿಬಿಟ್ಟು ಅಲ್ಲಿ ರೀಡಿಂಗ್ಸು ಮತ್ತು ಇದನ್ನು ಕೂಡ ನಾವು ತಗೊಂಡಿದ್ದೇವೆ. ಹೋಗ್ಲಿ, ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮ್ಯಾಚ್ ಆಗಿದೆ ಸರ್. ಸಾಗಬೇಕು. ಈಗ ನಾವು ಬರೀ ಇಲ್ಲಿ ಅಳತೆ ಕಾರ್ಯ ಅಷ್ಟೇ ಮಾಡಲಿಕ್ಕೆ ಸಾಧ್ಯ. ಅದು ಸರಿಯಾಗಿ ಇವರು ಮ್ಯಾಪ್ ಮಾಡಿಕೊಂಡು ಆ ಸರ್ವೆ ನಂಬರ್ಗಳು ಕರೆಕ್ಟಾಗಿ ಬರುತ್ತಾ, ಮತ್ತು ಇವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನುಗಳು ಎಲ್ಲಿ ಬರುತ್ತೆ, ಎಷ್ಟು ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಮ್ಯಾಪ್ ಇಟ್ಕೋಬೇಕು, ವಿಲೇಜ್ ಮ್ಯಾಪ್ ಇಟ್ಕೋಬೇಕು. ಮತ್ತು ಇವರಿಗೆ ಪ್ರತಿಯೊಂದು ಜಮೀನು ಪರ್ಚೇಸ್ ಮಾಡಬೇಕಾದ್ರೂ ನಿಮ್ಗೊಂದು ಮ್ಯಾಪ್ ಕೊಡ್ತಾರೆ, ಮ್ಯಾಪ್ ಇರಲೇಬೇಕು. ಅದು ಜೊತೆಯಲ್ಲಿ ಇವರು ಕೂತ್ಕೊಂಡು ವರ್ಕೌಟ್ ಮಾಡಿ ಇಟ್ಸ್ ಎ ರೆವಿನ್ಯೂ ವರ್ಕ್ ವಿಚ್ ಅವರು ಮತ್ತು AC ಅವರು ಸೇರ್ಕೊಂಡು ನನಗೆ ವರದಿ ಕೊಡ್ತಾರೆ. ಆ ಬೇಸಿಸ್ ಮೇಲೆ ನಾನು ಒಂದು ಕನ್ಕ್ಲೂಷನ್ ಬರಬೇಕಾಗುತ್ತೆ. ಎರಡು ಕಡೆ ಸರ್ವೆ ಕಾರ್ಯ ನಡೆದಿದೆ. ಸರ್ವೆ ಕಾರ್ಯ ಎರಡು ಕಡೆ ಮುಗಿಸಿದ್ದೀವಿ. ಮೇಲ್ನೋಟಕ್ಕೆ ಯಾವುದೇ ರೀತಿ ನಮ್ಮ ಮೇಲ್ನೋಟಕ್ಕೆ ಅಂತ ಏನು ಗೊತ್ತಾಗೋದಿಲ್ಲ, ರೀಡಿಂಗ್ಸ್ ಬರದೆ ಹೊರತು ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನೀವೇ ನೋಡಿದ್ರೆ ಸೆಟ್ಲ್ಮೆಂಟ್ ಮ್ಯಾಪ್ ಇದೆ ಅಂತ ಅಂದ್ಬಿಟ್ಟು ಅವರು ಹೇಳೋ ಪ್ರಕಾರ 1944ರಲ್ಲಿ ಏನು ನೋಟಿಫಿಕೇಶನ್ ಆಗಿದೆ, 1937ರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನು, ನಂತರ 1944ರಲ್ಲಿ ಒಂದಷ್ಟು ಜಮೀನಿನ ಬಿಟ್ಟು ಡಿಸ್ಅಫಾರೆಸ್ಟೇಷನ್ ಆಗುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಇದೆ. ಅಂದರೆ ಈ ಹೊಸ ODI ಸರ್ವೆ ನಂಬರ್ 1 ಮತ್ತು 2. ಸರ್ವೆ ನಂಬರ್ 1ರಲ್ಲಿ 315 ಎಕರೆ ಜಮೀನು ಎಕ್ಸ್ಟೆಂಟು ಏನು ನಮ್ಮ ಅರಣ್ಯ ಇಲಾಖೆಗೆ ಸೇರಬೇಕಾಗಿರ್ತಕ್ಕಂಥದ್ದು 1944 ಅಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಪ್ರಕಾರ. ಅದೇ ಪ್ರಕಾರ ಸರ್ವೆ ನಂಬರ್ 2ರಲ್ಲಿ 113 ಎಕರೆ ಬರಬೇಕು ಅಂತ ನಮ್ಮ ಈ ಅರಣ್ಯ ಇಲಾಖೆಯವ್ರದ್ದು ಆ ಒಂದು ನೋಟಿಫಿಕೇಷನ್ ಇರತಕ್ಕಂಥದ್ದು. ಸೊ ಇದನ್ನು ಹೇಗೆ ಗುರುತಿಸಬೇಕು ಗಡಿ ಅನ್ನೋದಕ್ಕೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. 1944
ಆದೇಶದಲ್ಲಿ ನೋಟಿಫಿಕೇಷನಲ್ಲಿ ಸ್ಟೇಟ್ಮೆಂಟ್ ಸಿ ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಆ ಡಿಸ್ಕ್ರಿಪ್ಷನ್ ಇಟ್ಕೊಂಡು ನಾವು ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಗಡಿಯನ್ನು ಗುರುತಿಸಿದ್ದೇವೆ ಮತ್ತು ಆ ಗಡಿಯನ್ನು ಗುರುತಿಸಿ ಯಾವ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಎಲ್ಲರ ಸಮಕ್ಷಮದಲ್ಲೂ ನಾವು ಗುರುತಿಸಿದ್ದೇವೆ. ಅರಣ್ಯ ಅಧಿಕಾರಿಗಳು ಇದ್ದಾರೆ ಮತ್ತು ಪೆಟಿಷನರು ಕೂಡ ಬಂದು ಈ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ಸುಗಮವಾಗಿ ಮುಗಿಸ್ಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. 2 ದಿನ ನಡೆದ ಸರ್ವೆ ಕಾರ್ಯದ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ನೇತೃತ್ವದಲ್ಲಿ 106 ಪೊಲೀಸರು ಭದ್ರತೆ ನೀಡಿದರು. ಡಿಡಿಎಲ್ಆರ್ ಸಂಜಯ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ, ಶ್ರೀನಿವಾಸಪುರ ತಹಶೀಲ್ದಾರ್ ಜಿಎನ್ ಸುಧೀಂದ್ರ, ಮಹೇಶ್, ಕಂದಾಯ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಕೋಲಾರ.